ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ಸರ್ ನಾನು ನಿಮ್ಮ ಅಭಿಮಾನಿ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಎಲ್ಲ ನೋಡ್ತಾ ಇದ್ದೀನಿ, ತುಂಬಾ ಮನಸ್ಸಿಗೆ ಬೇಜಾರಾಯ್ತು, ಅದಕ್ಕೆ ಒಂದು ಫೋನ್ ಮಾಡೋಣ ಅಂತ ಮಾಡಿದೆ. ನಿಮ್ ಪರಿಚಯ? ಪರಿಚಯ, ನಾನು ನಿಮ್ಮ ನಂಬರ್ ಲಾಸ್ಟ್ ಟೈಮ್ ತಗೊಂಡಿದ್ದೆ, ಹೋದ ವರ್ಷ ನೀವೇ ಕೊಟ್ಟಿದ್ದೀರಿ ನನಗೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಲ್ಲ. ನೀವ್ ಯಾರಂತ ಗೊತ್ತಾಗ್ಲಿಲ್ಲ. ನಾನು ಸಾದಿಕ್ ಬಳ್ಳಾರೆ ಅಂತ, ಬಳ್ಳಾರಿ ಅವನು, ಸಾದಿಕ್ ನೆಟ್ಟಾರು. ಬೆಳ್ಳಾರೆನಾ? ಬಳ್ಳಾರೆ ನೆಟ್ಟಾರು. ಹಾ, ಪ್ರವೀಣ್ ನೆಟ್ಟಾರು ಅವ್ರ ಹೌದೌದು, ಅವ್ರ ಮನೆ ಹತ್ರನೇ ಇರೋದು. ಅವರು ನಮ್ಮ ಈ ಕಡೆ ಅಣ್ಣನೇ. ಹೇಳಿ ಸಾದಿಕ್ ನಾವು ಅವ್ರೆ. ಮೋದಿ ಅವರ ಅಭಿಮಾನಿ ಪುನೀತನ ದೊಡ್ಡ. Okay. ನಾನ್ ಒಬ್ಬಂಟಿ ಹೋರಾಟ. ಯಾಕೆ ಮೋದಿ ಇಷ್ಟ ನಿಮ್ಗೆ? ಮೋದಿ ಇಷ್ಟ ಅಂದ್ರೆ ತ್ರಿವಳಿ ತಲಾಖು, ಆಮೇಲೆ ಇವಾಗ ಎಲ್ಲ ತರ್ತಿರುವಂತ ಒಂದೇ ಒಂದು ರೀಸನ್ ಅಂದ್ರೆ ಹೇಳ್ಬೇಕಂದ್ರೆ ಒಂದೇ ಮಾತಲ್ಲಿ ತ್ರಿವಳಿ ತಲಾಖು. ಓಕೆ ಅದ್ ನಿಮಗೆ ಸಂಬಂಧ ಪಡುದಿಲ್ಲ ಅಲ್ವಾ? ಹೆಣ್ಣು ಮಕ್ಳಿಗೆ ಸಂಬಂಧ ಪಡುದಲ್ವಾ? ಹೌದು, ನಮ್ಮ ತಾಯಿ ನಮ್ಮ ತಂದೆ ಎರಡನೇ ಮದುವೆ ಆಗಿದ್ರು. ನೀವು ಹಾಗೆ ಅದರಿಂದ ನೋವು ನನಗೆ ಅನುಭವಿಸಿದ್ದೀರಿ. ತುಂಬಾ ನೋವಿದೆ ಸರ್, ತುಂಬಾ ನೋವಿದೆ. ನನಗೆ ಮತ್ತೆ ಎಜುಕೇಶನ್ ಅಲ್ಲಿ ಆಗ್ಲಿ. ಇನ್ನೇನ್ ಬ್ರದರ್ ಸಮಾಚಾರ? ಅದೇ ಸರ್, ಈ ತರ ವಿಡಿಯೋ ವೈರಲ್ ಆಗ್ತಾ ಇದೆ ನಿಮ್ದು ಅಂತ, ಅದಕ್ಕೆ ಅಂತ ಫೋನ್ ಮಾಡಿದೆ. ಧೈರ್ಯ ತಗೊಳ್ಳಿ, ಒಂದು ಮಾಮೂಲಿ ಅಲ್ವಾ? ಇದು ಮಾಡಿ ಸರ್. ಅಲ್ಲ, ಅವರಿಗೆಲ್ಲ ಒಂದು ಈಗ ಎಂತ ಗೊತ್ತುಂಟ, ಪ್ರೊಟೆಸ್ಟ್ ಮಾಡಿ ಒಂದು ಕಾನೂನು ರುಚಿ ತೋರಿಸಿ ಸರ್, ಎಂತಕ್ಕೆ ಸುಮ್ಮನೆ ಕೂತ್ಕೊಳ್ಳೋದು. ಸಾದಿಕ್ ಅವ್ರೆ, ಏನ್ ಗೊತ್ತಾ, ಹ್ಮ್ ಅವರಿಗೆ ಸಮಯ ಫ್ರೀ ಇದೆ, ನನಗೆ ಸಮಯ ಫ್ರೀ ಇಲ್ಲ. ಹೌದು ನಾನು ಕಂಪ್ಲೇಂಟ್ ಕೊಟ್ಟು ನನ್ನ ಮೊಬೈಲ್ನ ಅವ್ರಿಗೆ ಕೊಟ್ಟು ಅದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ, ಅದನ್ನ ನಾನ್ ಮತ್ತಿನ್ನೊಂದು ಹೊಸ ಮೊಬೈಲ್ ತಗೊಂಡು ನನ್ನ ಹೌದು ಇವತ್ತಿಗೆ 46 ಕೇಸಿಗೆ 21 ಮೊಬೈಲ್ ಕೊಟ್ಟಿದ್ದೀನಿ ಸ್ಟೇಷನ್ಗಳಲ್ಲಿ, PF ಹಾಕಿ ಅವು ನಮ್ಗೆ ವಾಪಸ್ ಬಿಡಿಸ್ಕೊಳಕ್ಕೆ 100 ತರಲೆಗಳು. ಕೇಸ್ ಅದು ಮಾಡಿದಾಗೆಲ್ಲ ನಮಗೆ ಮೊಬೈಲ್ ರಿಸ್ಕ್. ಕೊಡೋದಿಲ್ಲ ಸರ್ ಒಮ್ಮೆ ತಗೊಂಡ್ರೆ. ಅವ್ರು ಅದ್ರದ್ದು FS ಕಳಿಸಿವಿ ಅಂತಾರೆ. ಈಗ ಅವ್ನು ನಿಜವಾಗ್ಲೂ ಕರೆ ಮಾಡಿದ್ನಾ, ಹ್ಮ್ ನಿಜವಾಗ್ಲೂ ಅದನ್ನೆಲ್ಲ ನಾವು ವೆರಿಫೈ FSL ಬೇಕು ಅಂತಾರೆ. ಹೌದು 3 ತಿಂಗಳ 4 ತಿಂಗಳ ಆಗುತ್ತೆ. ನಾನು ಅಲ್ಲಿವರೆಗೂ ಸುಮ್ನೆ ಇರಕ್ಕಾಗಲ್ಲ, ಮತ್ತೊಂದು ಮೊಬೈಲ್ ತಗೋಬೇಕು. ಹೌದು. ನನಗೆ 22 ಮೊಬೈಲ್ ಇದುವರೆಗೂ ಹೋರಾಟ ಜೀವನಕ್ಕೆ ಬಂದಾದ್ಮೇಲೆ. ಅದೇ ನಾನು ನಿಮ್ಮ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಎಷ್ಟು ಅದು ನಿಮ್ದು ಆಗಲ್ಲ. ಇದು ಬ್ಯಾನ್ ಮಾಡಿದ್ರು. ಅದು ನಿಮ್ಮ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಯ್ತು. ಆದ್ರೆ ತುಂಬಾ ಖುಷಿ ವಿಚಾರ ಅಂದ್ರೆ ನಿಮ್ಮನ್ನ ಹಿಂದೂ ಸಮಾಜ ಬಿಟ್ಕೊಡೋದಿಲ್ಲ ಸರ್ ಯಾವತ್ತು. ಅದು ಒಟ್ಟಿಗೆ ಬರೀ ಉಂಟಲ್ಲ, ಹಿಂದೂ ಅದೇ ನಿಮ್ಮ ಸಮಾಜ ಅಲ್ಲ, ನಿಮ್ಮಂತ ರಾಷ್ಟ್ರೀಯವಾದಿಗಳು ಕೂಡ ಬಿಟ್ಕೊಡೋದಿಲ್ಲ ನೋಡಿ. ಹೌದೌದು, ಖಂಡಿತ. ಇವತ್ತು ಇದಾರೆ, ಸೃಜನ್ ಸುಮಾರು ಸರ್ ಜನ ನಿಮ್ಮ ಇದ್ದಾರೆ. ನಂಬರ್ ಕೇಳಿದ್ರು. ಸುಮಾರು ಜನ ಇದ್ದಾರೆ. ನನ್ ತುಂಬಾ ಜನ ಫೋನ್ ಮಾಡ್ತಾರೆ. ನಾನು ಗೋವಿನ ವಿಚಾರದಲ್ಲಿ ಮಾತ್ರ, ಪುನೀತ್ ಅವರೇ ದಯವಿಟ್ಟು ಆ, ನನ್ನ ಆಡಿಯೋ ಎಲ್ಲೂ ಹೌದು ಹಾಕ್ಬೇಡಿ, ನಾನ್ ನಿಮಗೆ ತುಂಬಾ ಬೆಂಬಲ ಕೊಡ್ತೇವೆ, ನಾವು ಗೋಹತ್ಯೆಯನ್ನ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ, ನಮಗೂ ತುಂಬಾ ಶಿವಾಜಿನಗರದಿಂದನೇ ಸುಮಾರು ಜನ ಫೋನ್ ಮಾಡ್ತಾರೆ ನಂಗೆ. ನಮ್ಗೆ ಸರ್. ಆಗೋದೇ ಇಲ್ಲ, ಒಂಥರ ಆಗತ್ತೆ ನಮಗೆ ಅಂತ ಹೇಳಿ ತುಂಬಾ ಜನ ಮಾಡ್ತಾರೆ, ಇದ್ದಾರೆ ತುಂಬಾ ಆದ್ರೆ ಅಷ್ಟೇ. ಈ ಉರ್ದು ಮಾತಾಡೋರು ಉಂಟಲ್ಲ, ನಾನೀಗ ಮಂಗ್ಳೂರ್ ಕಡೆಯವನು. ನಿಮಗೆ ಕನ್ನಡ ಚೆನ್ನಾಗ್ ಆದ್ರೆ ಬರುತ್ತೆ. ಕನ್ನಡ ಚೆನ್ನಾಗ್ ಬರುತ್ತೆ, ನಾನು ಈ ಕಡೆ ಜಾಸ್ತಿ ಇರೋದ್ರಿಂದ, ಹಾ, ಬೆಂಗಳೂರು ಮೈಸೂರಲ್ಲಿ ಕೆಲಸ ಮಾಡೋದ್ರಿಂದ. ಹಾ. ಈ ಉರ್ದು ಮಾತಾಡೋರ್ನ ಒಂದ್ ಸ್ವಲ್ಪ ನಂಬಕ್ ಹೋಗ್ಬೇಡಿ ಸರ್, ಪ್ಲೀಸ್ ಸರ್. ಅಲ್ಲ, ನಮ್ಮವ್ರಿಗೆ ನಾನು ಹೇಳೋದು. ನಂಬೋದಂದ್ರೆ ಏನ್ ಗೊತ್ತಾ, ಯಾಕಂದ್ರೆ ನಾನ್ ನಂಬಿಕೆ ಅಂದ್ರೆ ಹ್ಮ್, ನನಗೆ, ಈಗ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ಚೆನ್ನಾಗ್ ಮಾತಾಡ್ತೀನಿ. ಹೌದು ನಂಬೋದಕ್ಕೆ ಅಂದ್ರೆ ನಾನ್ ನಿಮ್ಮ ಹತ್ರ ವ್ಯವಹಾರವೇ ಇಲ್ವಲ್ಲ ಯಾರಿಂದನು, ಹೌದು. ಹಾಗಾಗಿ ಅಲ್ಲ, ನಂಬಿಕೆ ಹತ್ರ ಪ್ರಶ್ನೆಯೇ ಬಂದಾಗ ಬರೋದಿಲ್ಲ. ವಿಶ್ ಮಾಡಕ್ ಇದು ಮಾಡೋದು. ನಾನು ಮೊನ್ನೆ ನೀವು ಒಂದು ಯಾವ್ದೋ ಒಂದು ಹಬ್ಬಕ್ಕೆ ವಿಶ್ ಮಾಡೋದು, ಕಾರ್ ಹತ್ರ ಬಂದು. ಆದ್ರೂ ಇನ್ನು ಕೆಲವರು ಹಿಂದೂ ಅದು ಕಾರ್ಯಕರ್ತರು ನನಗೆ ನಿಮಗೆ ಶಾಕ್ ಕಮೆಂಟ್ ಆಯ್ತು. ಆಗ್ತಾ ಇರ್ತಾರೆ. ಹೌದು ನಾನು ಮೆಟ್ರೋ ಇಳಿದ್ ಬಂದ ತಕ್ಷಣನೇ ಬಂದ್ಬಿಟ್ರು ಅವ್ರು. ನಾನು ಇರ್ಲಿ, ಏನ್ ಮಾಡಕ್ಕಾಗಲ್ಲ, ಪಬ್ಲಿಕ್ ಆಗಿ. ಹ್ಮ್. ಈಗ ಏನ್ ಗೊತ್ತಾ, ನಾವು ತುಂಬಾ ಜಾಸ್ತಿ ಅನುಮಾನನೂ ಪಡಕ್ಕಾಗಲ್ಲ, ಪ್ರೀತಿಯಿಂದ ಹೌದು ಹೌದು ಮಾತಾಡ್ಸಿದ್ರೆ. ಹೌದು ಹೌದು ಈಗ ನಾನ್ ನಿಮ್ಮ ಮೇಲೆ ಅನುಮಾನನೂ ಪಡಕ್ಕಾಗಲ್ಲ, ಹೌದು ಯಾಕೆಂದ್ರೆ ಹೌದು. ನೀವು ತುಂಬಾ ತುಂಬಾ ಪ್ರೀತಿಯಿಂದ ನೆಗೆಟಿವ್ ಆಗಿದ್ರೆ ಮಾತಾಡ್ತಿದ್ದೀರಾ. ಏನು. ಹೌದು ಸರ್. ಈಗ ನಾನ್ ನಿಮ್ಮನ್ನ ಅನುಮಾನಿಸಿದ್ರೆ ನಾನ್ ನಿಮ್ ನಂಬಿಕೆಗೆ, ನಿಮ್ ಪ್ರೀತಿಗೆ ಮೋಸ ಮಾಡ್ದಂಗೆ. ಹೌದು, ಅದು ನಿಜ. ನನ್ಗೆ ಈಗ ಅಸ್ಲಾಂ ಪಾಷಾ ಅಂತ ಒಬ್ರು ಮಾಡ್ತಾರೆ ಫೋನು, ಡಾಕ್ಟರ್ ಅವರು. ಹಾ ಸರ್. ಅವ್ರು ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅಂದ್ರೆ, ನನಗೆ ಸುಮಾರು ಮಾಹಿತಿ ಕೆಲವೊಂದೆಲ್ಲ ಅವರೇ ಹೇಳ್ತಾರೆ, ಈಗಲ್ಲ ಹೀಗೆ ಅಂತ. ಅದೇ. ನಾನು ಹೇಳೋದು, ಎಲ್ಲರ ಮೇಲೂ ಅನುಮಾನ ಪಟ್ಕೊಂಡು ಕುತ್ಕೊಳಕ್ ಆಗಲ್ಲ. ಆದ್ರೆ ಹೌದು ಎಚ್ಚರಿಕೆಯಿಂದ ಇರ್ತೀವಿ ನಾವು. ಹೌದು ಸರ್. ಅದೇ ನಿಮ್ಮನ್ನು ಯಾರು ಮುಟ್ಲಿಕ್ಕೆ, ನಿಮ್ಮ ಒಂದು ರೋಮ ಮುಟ್ಲಿಗೂ ಆಗ್ಲಿಕ್ಕಿಲ್ಲ, ಅದು ಆಗದ ವಿಷಯ. ಹ್ಮ್ ಯಾಕಂದ್ರೆ ನಿಮ್ಮ ಆ ಒಂದು ಅಭಿಮಾನ ಉಂಟಲ್ಲ, ಪ್ರೀತಿ ವಿಶ್ವಾಸ ಅಂದ್ರೆ ಒಂದು ಏನು ಗೊತ್ತಿಲ್ಲ ಸರ್, ಒಂದು ನಂಬಿಕೆಗೆ ಒಂದು ಪ್ರಾರ್ಥನೆ ಇರ್ತದಲ್ಲ, ಆ ಪ್ರಾರ್ಥನೆ ಯಾವತ್ತೂ ಕಾಯ್ತಾ ಇರ್ತದೆ. ಅದು ಯಾವ ತರ ಅಂತಂದ್ರೆ ಹೇಳಲಿಕ್ಕೆ ಆಗುದಿಲ್ಲ. ಪ್ರಾರ್ಥನೆ ಇರ್ತದೆ, ಯಾಕಂದ್ರೆ ನಿಮಗೆ ಬಿಟ್ಟು ಕೊಡುದಿಲ್ಲ ಅಷ್ಟು. ಈಗ ನೀವು ಹೇಳಿದ್ರಲ್ಲ, ರಾಷ್ಟ್ರವಾದಿಗಳಾಗ್ಲಿ, ಹ್ಮ್ ನಿಮ್ ಪ್ರೀತಿ ಮಾಡೋರೊಂದು ಪ್ರಾರ್ಥನೆ ಮನಸ್ಸಲ್ಲಿ ಏನ್ ಇರ್ತದೆ. ಗೊತ್ತಾ, ನಾವ್ ಎಲ್ಲೇ ಇರ್ಲಿ ಆ ನೆಲಕ್ಕೆ ಗೌರವ ಕೊಡ್ಬೇಕ್ರಿ. ಹೌದು. ತುಂಬಾ ನನ್ನದು ಅದೇ ಅಜೆಂಡಾ. ಈ ನೆಲ ಜಲ ಇಲ್ಲಿ ನಾವು ಊಟ ಮಾಡಿ ಇಲ್ಲಿಗೆ ನಾನು ಭಾರತ್ ಮಾತೆಗೆ ಜೈ ಹೇಳ್ತೀನಿ. ಹ್ಮ್ ನಾವು ಎಲ್ಲಿ ಇರ್ತೀವಿ ನಾವು ಅಲ್ಲಿಗೆ ಒಂದು ಇದು ಪ್ರೀತಿ ಮಾಡ್ಬೇಕಲ್ಲ ಸರ್. ಯಾವ ಎಲ್ಲಿ ಇದೀವಿ ಅಂದ್ರೆ ಫಸ್ಟ್ ನಾನ್ ಹೇಳೋದೇನಂದ್ರೆ,
ಪ್ರತಿ ಮುಸಲ್ಮಾನರಿಗೂ ಮೊದಲ ಮೆಕ್ಕ ಭಾರತವಾಗಬೇಕು ಅಂತ. ಹೌದು ಮೊದಲ ಮೆಕ್ಕ ಭಾರತವಾಗಬೇಕು. ನಮಗೆ ಇಲ್ಲಿ ನಾನು ಈ ಮಣ್ಣಿಗೆ ಋಣವಾಗಿರ್ಬೇಕು. ಅದು ಮುಸಲ್ಮಾನರಿಗಲ್ಲ, ಅದು ಹಿಂದೂಗಳಾಗ್ಲಿ, ಯಾವ ಹೌದು ಜಾತಿಯವನಾಗಿರ್ಲಿ, ಅವನಿಗೆ ಹೌದು. ದೇಶ ಭಾರತ ಮೊದಲು. ಮೊದಲು. ದೇಶ. ಹೌದು, ದೇಶ ಮೊದಲು, ಧರ್ಮ ಆಮೇಲೆ ಇರ್ಬೇಕು. ನನ್ನ ಅಜೆಂಡಾ ಅದೇ ಸರ್, ಸಿದ್ಧಾಂತ. ಧರ್ಮ ಈಗ ಮೊದಲಲ್ಲ, ದೇಶ ಮೊದಲು. ಮತ್ತೆ ಧರ್ಮ ಅಂದಾಗ ಅವರಿಗೆ ಅವರು ನೋಡಿ, ಅವರಿಗೆ ಒಂದು ಯಾರು ಅದು ಏನಾಗುತ್ತೆ ಗೊತ್ತಾ, ಈ ಕೇರಳ ಮದ್ರಸಗಳಿದಾವಲ್ಲ, ಹ್ಮ್. ಅವು ಪಾಠ ಇಲ್ಲ, ಮಾಡೋದೇ ಹಂಗ್ ಮಾಡಿ ಫಸ್ಟ್ ಆಫ್ ಆಲ್ ಹಾಕಿದಾವೆ. ನಾನು ಮದ್ರಸದಲ್ಲಿ ನಾನು ಓದಿದ್ದೀನಿ. ಒಳ್ಳೆ ಹಾ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಈ ಮದ್ರಸದಲ್ಲಿ ನಿಜವಾಗ್ಲೂ ಹೇಳ್ಕೊಡುವಂತದ್ದೇ ಇದು. ನೀವು ಒಂದೊಂಥರ ನೀವು ಗೋಪಿಗೌಡ್ರ ಸರ್ ಎಲ್ಲ ಅದು ಲೈವ್ ಬಂದಿದ್ರಿ. ಹಾ ಅದೆಲ್ಲ ವಾಸ್ತವ ಸತ್ಯ ವಿಷಯಗಳೇ ಇರೋದು ಸರ್. ಹ್ಮ್ ಎಂತಂದ್ರೆ ದೇವರಿಗೆ ಅಲ್ಲಾಹನಲ್ಲಾದ ಇನ್ನೊಬ್ಬನ ಆರಾಧನೆ ಮಾಡಬೇಡಿ, ಕಾಫಿರವ್ರ ಜೊತೆ ಸೇರ್ಬೇಡಿ. ನಾನು 7ನೇ ಕ್ಲಾಸಲ್ಲಿ ದೇವಸ್ಥಾನದಲ್ಲಿ ಪುತ್ತೂರಲ್ಲಿ ಕುಂಜೂರು ಅಂತ ಒಂದು ದೇವಸ್ಥಾನ ಇದೆ. ಹ್ಮ್ ಅಲ್ಲಿ ಜಾತ್ರೆಗೆ ಹಿಂದೂ ಹುಡುಗರ ಜೊತೆ ಊಟಕ್ಕೆ ಹೋಗೋದು. ಹ್ಮ್ ಅದ್ರಲ್ಲಿ ಒಂದು ಹುಡುಗ ಬ್ರಾಹ್ಮಣ ಹುಡುಗ ಇದ್ರು, ಶಿವಪ್ರಸಾದ್ ಅಂತ. ಹ್ಮ್ ಅವನು ಸ್ಕೂಲಲ್ಲಿ ಊಟ ಮಾಡಲ್ಲ, ಮನೇಲಿ ಊಟ ಮಾಡೋದು. ಹ್ಮ್ ಅವ್ರ ಮನೆಯಲ್ಲಿ ಹತ್ರದಲ್ಲಿ. ನಾನು ಅವ್ರ ಜೊತೆಯಲ್ಲಿ ಬಾಟ್ಲ್ ಹಿಡ್ಕೊಂಡು ಹೋದ್ರೆ ನನಗೆ ಬೆಲ್ಲ ನೀರು ಕೊಡ್ತಿದ್ರು ಕುಡಿಯಕ್ಕೆ. ಹ್ಮ್ ಹಿಂಗೆ ಒಂದಿನ ನಾನು ಇವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಹಾಕಿ, ಸಣ್ಣ ಹುಡುಗ ಅಲ್ಲ ಸರ್, ಆಗ 7ನೇ ಕ್ಲಾಸಲ್ಲಿ. ಹ್ಮ್ ಹಿಂಗ್ ಊಟ ಮಾಡಿ ಎಲ್ಲರೂ ಕ್ಯೂ ಅಲ್ಲಿ ಹೋಗ್ತಾರೆ, ನಾನು ಹಂಗೆ ತೀರ್ಥ ತಗೊಂಡು ನಾಮ ಕೊಡ್ತಾರೆ ಅಲ್ಲಿ, ಹ್ಮ್ ನಾಮ ಹಾಕೊಂಡ್ ಬಂದಿರೋದು. ಹ್ಮ್ ಬಂದಾಗ ಹುಡುಗರೆಲ್ಲ ಅರ್ಧದಲ್ಲಿ ನೋಡಿ, ಸಾದಿಕು ನಿಂಗೆ ಈಗ ಎಲ್ಲ ಇದ್ ಮಾಡ್ತಾರೆ ಅಂತ ಹೇಳಿ ಉಜ್ಜಿಸಿದ್ರು. ಒಂದು ಹುಡುಗರೆ ಹ್ಮ್ ಉಜ್ಜಿಸಿದ್ರು, ಅದು ಹೋಗಲ್ಲ, ದಪ್ಪಾಗಿ ಎಳ್ದಿದ್ದೆ. ಹ್ಮ್ ಇದನ್ನ ನೋಡಿ ಮದ್ರಸದಲ್ಲಿ ಹೋಗಿ ಚಾಡಿ ಹೇಳಿ ನನಗೆ ಹೊರಗಡೆ ಹಾಕಿದ್ರು ಮದ್ರಸದಲ್ಲಿ. ಪಾಪ. ಅಂದ್ರೆ ಇವರು ಅಂದ್ರೆ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ನಿಮಗೆ, ನಿಮ್ಮಂತವ್ರ ಸಂಖ್ಯೆ ಜಾಸ್ತಿ ಆಗ್ಲಿಕ್ ಬಿಡಲ್ಲ ರೀ. ಬಿಡುದಿಲ್ಲ. ಆರ್ಥಿಕವಾಗಿ ಅದ್ರಲ್ಲಿ ಇದ್ರಲ್ಲಿ ನನ್ನನ್ನು ಎಂತ ಮಾಡ್ತಾರೆ ಅಂದ್ರೆ ಅಂದ್ರೆ ಹೊರಗಡೆ ನಿಮ್ ಹಾಕ್ತಾರೆ. ಜೊತೆ ವ್ಯವಹಾರ ಹೊಸ್- ಮಾಡಲ್ಲ. ಈಗ ನಿಮ್ಮ ಹೌದು. ವ್ಯವಹಾರಗಳು ನಿಮ್ಮವ್ರ ಹ್ಮ್. ಜೊತೆನೆ ಜಾಸ್ತಿ ಇರ್ಬೇಕು. ಯಾಕೆಂದ್ರೆ ನಿಮಗೆ ಈ ವ್ಯವಹಾರಗಳು ಗೊತ್ತಿರಲ್ಲ. ಈಗ ಅಂದ್ರೆ ನಮ್ಮ ವ್ಯವಹಾರಗಳು ಕಮ್ಮಿ, ನಿಮಗೆ ಅಲ್ಲಿ ವ್ಯವಹಾರಗಳು ಜಾಸ್ತಿ ಗೊತ್ತಿರುತ್ತೆ. ನಿಮ್ಗಳ ಜೊತೆ ಲಿಂಕ್ ಇರಲ್ಲ. ನಿಮಗೆ ಈ ರೀತಿ ಬಂದವ್ರಿಗೆ ಬದುಕೋದ್ ತುಂಬಾ ಕಷ್ಟ ಇಲ್ಲ ಇಲ್ಲ ಆಗ್ಬಿಡುತ್ತಲ್ಲ. ಇಲ್ಲ, ಈಗ ನನ್ನದೇ ಎಕ್ಸಾಂಪಲ್ ತಗೊಳ್ಬಹುದು. ಈಗ ನಾನು ನರೇಂದ್ರ ಮೋದಿಯವರ ಅಭಿಮಾನಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ಇಡೀ ಕುಟುಂಬ, ನನ್ನ 3 ಅಣ್ಣಂದಿರಿದ್ದಾರೆ ಸರ್. ಹ್ಮ್ ಅಣ್ಣಂದಿರು ತಾಯಿ ತೀರೋಗಿದ್ದಾರೆ. ಯಾರು ಇಲ್ಲ ಈಗ. ಎಲ್ಲ ಅಂದ್ರೆ ಅವನ್ನ ಯಾವ ತರ ಮಾಡಿದ್ದಾರೆ ಅಂದ್ರೆ ಬಿಟ್ಟಿದ್ದಾರೆ. ಅಷ್ಟು ನಿಮ್ಮಂತವ್ರಿಗೊಂದು ದ್ವೇಷ ವೇದಿಕೆ ನನ್ನ ಮೇಲೆ. ಆಗ್ಬೇಕ್ರಿ. ನನ್ನ ಮೇಲೆ ಎಷ್ಟು ದ್ವೇಷ ಇದೆ ಅಂದ್ರೆ ಹ್ಮ್ ಇಡೀ ನಮ್ಮ ಊರಲ್ಲಿ, ಬಳ್ಳಾರಿಯಲ್ಲಿ ಮುಸ್ಲಿಮ್ಸ್ ಅವ್ರಿಗೆ ಅಲ್ಲ, ಎಲ್ಲರಿಗೂ ನನ್ನ ಮೇಲೆ ಇನ್ನು ದ್ವೇಷ. ವಾಸ್ತವ ಸತ್ಯ ಅಂದ್ರೆ ನೀವು ಮೋದಿಯ ಮೇಲೆ ಅಭಿಮಾನಿ ಅಲ್ಲ. ಮೋದಿ ನಿಮ್ಮ ಹೌದೌದು. ನಿಮಗೆ ಇಷ್ಟ ಆಗುವ ಕೆಲಸ ಮಾಡಿದ್ದಕ್ಕೆ ಮೋದಿಯ ಮೇಲೆ ಅಭಿಮಾನಿ. ಆ ಎಸ್. ಕೆಲಸ ಯಾರು ಅದೇ ಮಾಡಿದ್ರು ನೀವು ಇಷ್ಟಪಡ್ತಿದ್ರಿ. ಅದೇ ಈಗ ನಾವಾದ್ರೂ ಅಷ್ಟೇ, ನಾವು ಮೋದಿ ಅನ್ನೋ ಕಾರಣಕ್ಕೆ ರಾಷ್ಟ್ರೀಯ ಅಲ್ಲ, ರಾಷ್ಟ್ರೀಯತೆಯ ಕಾರಣಕ್ಕೆ ಮೋದಿನ ಇಷ್ಟಪಡ್ತೀವಿ. ಹೌದು ಹೌದು ಸರ್. ಅದು ವಾಸ್ತವ ಏನು ಅಂತ ಹೇಳಿ ಅದನ್ನ ತಿಳ್ಕೊಳ್ಳುವಂತದ್ದು ಮಾಡುದಿಲ್ಲ ಅಂತ ನಮ್ಮವ್ರು ಮಾಡುದಿಲ್ಲ. ಯಾರೋ ಒಬ್ರು ಅವನು ಹೇಳ್ದ ಅಂತ ಹೇಳಿ ಅದನ್ನ ಇದ್ ಮಾಡ್ಕೊಂಡು ಹೋಗ್ತಾರೆ. ವಾಸ್ತವ ನಿಜ ಏನಿದೆ ಅಂತ ಹುಡುಗರನ್ನೆಲ್ಲ ಅಲ್ಲಿ ಹಾಳ್ ತಿಳ್ಕೊಳ್ಳೋದಿಲ್ಲ. ಮಾಡಾಕ್ತಿದಾರ್ರಿ. ಈಗ ಇಂತೂ ಬಕ್ರೀದ್ಗೆ ಅಲ್ಲ, ಮೊದ್ಲೆಲ್ಲ ಕಾಣದಂತೆ ಮಾಡ್ತಿದ್ರು, ಈಗಂತೂ ಸಿಕ್ಕಾಬಟ್ಟೆ ಜಾಸ್ತಿ ಮಾಡ್ತಿದ್ದಾರೆ, ಪ್ರವೋಕ್ ಮಾಡ್ತಿದ್ದಾರೆ, ತುಂಬಾ ಪ್ರವೋಕ್ ಅದು ಮಾಡ್ತಿದ್ದಾರೆ. ಅದು ಅಂದ್ರೆ ಈ ಕೆಲ ಪೊಲಿಟಿಕಲ್ ಲೀಡರ್ ಸರಿ ಇಲ್ಲ ಸರ್. ಇವರು ಅವರು ನಾವು ಹೇಳಿದ್ರೆ ಬಾಯಿ ತೆಗ್ದು ಹೇಳಿದ್ರೆ ಸರಿ ಆಗುದಿಲ್ಲ. ಅವರು ಇವರಿಗೆಲ್ಲ ಇಷ್ಟು ಧೈರ್ಯ ಬೇಕು ಅಂತ ಕೊಡ್ತಾರೆ ಅಂದ್ರೆ ಪ್ರಚೋದನೆ ಮಾಡ್ತಾರೆ, ಮಾಡಿ ನೀವು ಮಾಡ್ತಾರೆ. ಮಾಡಿ ಮಾಡಿ. ಮಾಡಿ ಮಾಡಿ ಯಾಕಂದ್ರೆ ನಾಳೆ ವೋಟ್ ಬ್ಯಾಂಕ್ಗೋಸ್ಕರ ಇವ್ರು ಬೇಕೇ ಬೇಕಲ್ಲ. ವೋಟ್ ಇವರಿಗೆ ಇನ್ನೂ ನಮ್ಮವರಿಗೆ ಮುಸ್ಲಿಮ್ಸ್ ಅವರಿಗೆ ಇನ್ನೂ ತಲೆಗೆ ಹೋಗಲ್ಲ. ವೋಟ್ ಬ್ಯಾಂಕ್ಗೋಸ್ಕರ ನಮ್ಮನ್ನು ಯೂಸ್ ಮಾಡ್ತಾರೆ ಅಂತ. ಅಲ್ಲ, ಪ್ರಾಬ್ಲಮ್ ಇರೋದ್ ಏನ್ ಗೊತ್ತಾ, ಅದನ್ನ ತಿದ್ದಿ ಹೇಳುವಂತಹ ಮುಸಲ್ಮಾನರನ್ನ ಮುಂದೆ ಬರ್ಲಿಕ್ ಬಿಡಲ್ಲ, ಅವ್ರನ್ನ ತುಳಿದು ಹಾಕ್ತಾರೆ. ಈಗ ಒಂದು ನಾಟಕ ಶುರು ಮಾಡಿದ್ದಾರೆ. ನಾನು ಮೊನ್ನೆ ಬರ್ದಾಕಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಕಮೆಂಟ್ ಆಗ್ತಾ ಇದೆ. ಏನು ಗೋವನ್ನ ರಾಷ್ಟ್ರೀಯ ಪ್ರಾಣಿ ಮಾಡಿ, ಗೋವನ್ನ ರಾಷ್ಟ್ರೀಯ ಪ್ರಾಣಿ ಮಾಡೋಕ್ಕಿಂತ ಮುಂಚೆ ಇವರು ತಿನ್ನೋದನ್ನ ನಿಲ್ಸ್ಬೇಕು. ನಾನ್ ಹೇಳುದು ಅದನ್ನೇ, ರಾಷ್ಟ್ರೀಯ ಪ್ರಾಣಿ ಮಾಡಿದ್ರೆ ನೀವು ತಿನ್ನೋದ್ ನಿಲ್ಸ್ತೀರಿ. ಹಂಗಾದ್ರೆ ನನ್ನ ನೆಲದಲ್ಲಿ ನಿಲ್ಸ್ಲಿ. ಈಗ ನಾನ್ ಅದನ್ನ ಉಲ್ಟಾ ನಾನ್ ಕ್ಯಾಂಪೇನ್ ಮಾಡಿದ್ರೆ ನೀವು ಆಯ್ತು ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನ ಸರ್ಕಾರಕ್ಕೆ ಕೇಳಿ ವಜಾ ಮಾಡಿಸಿ ನೋಡುವ, ಆಮೇಲೆ ಗೋ ಹತ್ಯೆ ಮಾಡಿ, ಅಲ್ಲಿವರೆಗೂ ಮಾಡ್ಬೇಡಿ. ಹೌದು, ಈಗ ನೀವು ಫಸ್ಟ್ ಹೋಗಿ, ಈಗ ನಿಮ್ಮದೇ ಸರ್ಕಾರ ಅಲ್ವಾ, ನೀವು 90% ವೋಟ್ ಹಾಕಿ ತಂದುಕೊಂಡಿರೋ ಸರ್ಕಾರ, ನೀವೇ ಹೇಳ್ತೀರಿ, ನಾನ್ ಹೇಳುದಿಲ್ಲ. ಕೆಲವು ಮುಸಲ್ಮಾನರ ಲೀಡರ್ಗಳು ಹೇಳೋದು, ನಾನು ಓಟ್ ಹಾಕೋದಿಲ್ಲ ಕಾಂಗ್ರೆಸ್ಗೆ. ಅಲ್ಲಲ್ಲ, ನಾನ್ ಹೇಳ್ತಿರೋದು ನೀವು ಅಂದ್ರೆ, ಸಾರಿ ಸಾದಿಕ್ ನಿಮ್ಮಲ್ಲ, ನೀವು ಅಂದ್ರೆ ನಾನ್ ಹೇಳ್ತಿರೋದು, ಯಾರು ಈಗ ವಿರೋಧ ಮಾಡ್ತಿದಾರಲ್ಲ ರಾಷ್ಟ್ರೀಯ ಪ್ರಾಣಿ, ಅಲ್ಲಿಗ್ ಬೇಡ, ಕೇಂದ್ರದ ತನಕ ನೀವು ಹೋಗ್ಬೇಡಿ. ನಾನ್ ನಿಮ್ಮಲ್ಲೇ ಕೇಳ್ತೀನಿ, 90% ವೋಟ್ ಹಾಕಿ ತಾನೇ ನೀವು ಸರ್ಕಾರವನ್ನು ಮಾಡಿದ್ದು. ಹೌದು, ನೀವು ಈ ಸರ್ಕಾರ ಕೇಳಿ ಗೋಹತ್ಯೆ ನಿಷೇಧ ವಾಪಸ್ ತೆಗೆದುಕೊಳ್ಳಿ ಅಂತ. ಅದು ನಾಟಕ ಸರ್. ಈಗ ಅವರು ನಾಟಕ ಶುರು ಮಾಡ್ಕೊಂಡಿರೋದು. ಪುನೀತ್ ಕೆರೆಳಿ ಬಂದ್ ಹಿಡಿಯೋಕೆ ಆಗಲ್ವಲ್ಲ ಆಗ. ಹೌದು, ನನ್ಗೊಂದ್ ಗೋವನ್ ತಡೆಯಕ್ಕಾಗತ್ತಾಗ, ಇವನ್ ತಾಂಡೋದ್ರೆ ನಾನ್ ನಿಲ್ಸಕ್ಕಾಗತ್ತಾ? ಹೌದು. ಅದನ್ನ ಬಿಟ್ಟು ಮತ್ತೆ ಗೋವನ್ ರಾಷ್ಟ್ರೀಯ ಪ್ರಾಣಿ ಯಾಕೆ ಮಾಡ್ಬೇಕು?
ಅದು ನಾವು ಆಲ್ರೆಡಿ ಅದನ್ನು ಪ್ರೀತಿಸ್ತೀವಿ, ಹೌದು. ಗೌರವಿಸ್ತೀವಿ, ಪೂಜಿಸ್ತೀವಿ. ಪ್ರತಿಯೊಂದು ವಿಷಯ, ಗೋವಿನ ವಿಷಯ ಆಗ್ಲಿ, ದೇಶದ ವಿಷಯ ಆಗ್ಲಿ, ನಾವು ಫಸ್ಟ್ ಮನೆಯಿಂದ ಕ್ಲಿಯರ್ ಮಾಡ್ತಾ ಬಂದ್ರೇನೆ ಆಚೆಯಿಂದ ಕ್ಲಿಯರ್ ಆಗೋದು. ಇದು ನಾವು ಮನೆಯಲ್ಲೇ ತಿನ್ನೋದನ್ನ ನಾವು ಸ್ಟಾಪ್ ಮಾಡಿದ್ರೆ ಇಡೀ ನಾಳೆ ಊರವರು ತಿನ್ನಲ್ಲ, ಹೇಳ್ಬೋದಿತ್ತು, ಎಲ್ಲ ಮಸೀದಿಯಲ್ಲೂ ಹುಡುಗರಿಗೆ ಹೇಳ್ಬೋದು. ಹೇಳ್ಬೋದಿತ್ತು, ಯಾರು ರೀಲ್ಸ್ ಹೌದು. ಹಾಕ್ಬೇಡಿ, ಯಾರು ಪ್ರಚೋದನೆ ಮಾಡ್ಬೇಡಿ, ಆ ಗೋವನ್ನ, ಈ ದೊಡ್ಡ ದೊಡ್ಡ ಎತ್ತುಗಳನ್ನ ನಾವು ಪೂಜೆ ಮಾಡ್ತೀವಲ್ವಾ, ನಮ್ ಹೌದು. ಮುಂದೆನೆ ಅದನ್ನ ಇಟ್ಕೊಂಡು ಬೀದಿಲಿ ಮೆರವಣಿಗೆ ಮಾಡಿದ್ರೆ ನಮ್ಗೆ ಹೆಂಗ್ ಅನ್ಸುತ್ತೆ ಹೇಳಿ? ಹೌದು. ಈಗ ಇದು ಸೌಹಾರ್ದತೆ ಪಾಠನಾ? ಹೌದು. ನೀವೇ ಹೇಳಿ. ಈಗ ಈಗ ನಾಳೆ ಹೌದು. ನಾಳೆ ನಾವು ಹಂದಿಯನ್ನ ಕಡ್ದು ಹಂದಿ ತಲೆಯನ್ನ ಮೇಲೆ ಇಟ್ಟು ಮೆರವಣಿಗೆ ಮಾಡಿದ್ರೆ, ಹೌದು ಎಲ್ಲ ಸರ್, ಕಡೆ ಅದು ಮೆರವಣಿಗೆ ಮಾಡಿದ್ರೆ ಶಾಂತಿ ಉಳಿಯುತ್ತ ಎಷ್ಟು ಸಮಾಜದಲ್ಲಿ? ಎಲ್ಲಿ ಉಳಿಯುತ್ತೆ ಅದು? ಮತ್ತೆ ಇವರಿಗೆ ಎಂತಂದ್ರೆ, ಇವರು ಈಗ ನಾವು ಮದ್ರಸದಲ್ಲಿ ನಮಗೆ ಎಂತ ಗೊತ್ತುಂಟ, ಈ ಕೆಲವೊಂದು ನಮ್ಮ ನರೇಂದ್ರ ಮೋದಿಜಿಯವರು ಇನ್ನೂ ಸ್ವಲ್ಪ ಬದಲಾವಣೆ, ಕಾನೂನುಗಳಲ್ಲಿ ತುಂಬಾ ಬದಲಾವಣೆ ಮಾಡ್ಬೇಕು ಸರ್ ಇಲ್ಲಿ ಇಲ್ಲ, ಭಾರತದಲ್ಲಿ. ಯಾಕಂದ್ರೆ ಅವರು ತುಂಬಾ ಬದಲಾವಣೆ ಇತ್ತೀಚೆಗೆ ಮಾಡ್ಬೇಕು. ಅವರು ಯಾಕಂದ್ರೆ ಕುರಾನಲ್ಲಿ ಮದ್ರಸಲ್ಲಿ ಏನ್ ಕಲಿಸ್ತಾ ಇದ್ದಾರೆ, ಅದು ಅರಬಿಕ್ ಎಲ್ಲ ಅದನ್ನ ಕನ್ನಡದಲ್ಲಿ ಈಗ ನಮಗೆ ಎಲ್ಲರಿಗೂ ತಿಳಿಯುವಾಗೆ ಆಗಿರ್ಬೇಕು. ಕುರಾನಲ್ಲಿ ನಾವೀಗ ಕುರಾನ್ ಗೌರವ ಕೊಡೋದಿಲ್ಲ ಅಂತಲ್ಲ, ಅದ್ರಲ್ಲಿ ಕೆಲವೊಂದು ಕಲಿಸೋ ಒಂದು ರೀತಿ ಸರಿ ಇಲ್ಲ. ಆಮೇಲೆ ಸೃಷ್ಟಿ ಕ್ರೈಸ್ತರನ್ನು ಯಹೂದಿಗಳನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಬೇಡಿ ಅಂದ್ರೆ, ಹೌದು. ಅದು ಈ ನೆಲದ ಕಾನೂನಿಗೆ ಹಂಗ ಆಗಲ್ಲ, ಹಂಗ್ ಬದುಕಕ್ ಆಗಲ್ಲ. ಹೌದು. ನಮ್ಗೆ ಈಗ ನಾನ್ ಸಾದಿಕ್ ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಹೆಂಗಿರ್ಲಿ? ನಾನು ನೀವು ಫ್ರೆಂಡ್ಸ್ ಆಗ್ಲೇಬೇಕಲ್ವಾ, ಸ್ನೇಹಿತರಾಗ್ಲೇಬೇಕು. ನನಗೆ ಸಿಕ್ಕಾಬಟ್ಟೆ ಜನ ಇದಾರೆ ಸಾದಿಕ್ರೆ, ಎಲ್ರು ಏನ್ ಹೇಳ್ತಾರೆ ಗೊತ್ತಾ? ನೀವ್ ಮಾಡೋದ್ ಇಷ್ಟ, ನಾವು ನಿಮ್ ಜೊತೆಗ್ ಬಂದು ನಿಂತ್ಕೋಬೇಕು ಅನ್ಸುತ್ತೆ, ಹೋರಾಡ್ಬೇಕು ಅನ್ಸುತ್ತೆ. ಬಟ್ ನಮ್ಮಲ್ಲಿ ಆಮೇಲೆ ಇಲ್ಲಿ ಏನದು ಏನ್ ಹೇಳ್ತಾರದು, ಅಲ್ಲಿ ಒಂದು ಜಮಾತ್ ಅಂತ ಇರುತ್ತಂತೆ. ಹೌದು, ಮಸೀದಿ ಜಮಾತ್ ಅಂತ. ಅದು ಜಮಾತಿನಲ್ಲಿ ಇವತ್ತು ನಮ್ಗೆ ನನಗೆ ನನ್ನ ಸ್ವಂತ ಅನುಭವ ಸರ್. ಇವತ್ತು ನಾನು ಯಾರು ಇಲ್ಲ, ಒಬ್ಬಂಟಿ, ನನಗೆ ಯಾವ ಕಡೆಯಿಂದನೂ ಇಲ್ಲ. ನಾನೊಬ್ಬ ಹೋಟೆಲ್ ಕ್ಯಾಶಿಯರ್ ಕೆಲಸ ಮಾಡೋದು. ನನ್ನ ದುಡಿಮೆ ನನಗೆ ದುಡಿದ್ರೆ 10 ರೂಪಾಯಿ ಇತ್ತು, ಅದೇ, ಬೇರೆ ನಾವಿದೀವಲ್ಲ ಏನಿಲ್ಲ. ಸಾದಿಕ್, ನಾವಿದೀವಲ್ಲ. ಇವತ್ತು ನಾನು ಫೋನ್ ಮಾಡಿದ್ದೆ ನಿಮಗೆ, ನಿಮ್ ನಂಬರ್ ಇವರು ಯುವ ಮೋರ್ಚಾ ಅಧ್ಯಕ್ಷರು ಮಡಿಕೇರಿ ಅವ್ರ ನಂಬರ್ ಕೇಳಿದ್ರು, ಫೋನ್ ಹಚ್ಚಿ ಸರ್, ಕೊಟ್ಟಿದ್ದೀನಿ ಸರ್. ಮಾಡಿದ್ರಪ್ಪ ಈಗ ಒಂದ್ ಹೌದಾ? ಅರ್ಧ ನಾನೇ ಗಂಟೆ ಮುಂಚೆ ಕೊಟ್ಟಿದ್ದೆ. ಮಾಡಿದ್ರು. ನಾನು ಕೊಟ್ಟಿದ್ದೆ. ನನಗೆ ಇವತ್ತು 18ನೇ ತಾರೀಕಿಗೆ ಕೋರ್ಟ್ ಇದೆ ಸರ್. ಮಡಿಕೇರಿಯಲ್ಲಿ ಒಂದು ಮೋದಿಜಿ ಅವರಿಗೆ ಬಗ್ಗೆ ಬೈದು ಅವಹೇಳನವಾಗಿ ವಿಡಿಯೋ ಇದು ಮಾಡಿದ್ರಲ್ಲ, ಅರೆಸ್ಟ್ ಆಗಿದ್ರಲ್ಲ. ಓಹೋ, ನೀವು ಆಗ ನನಗೆ ವಿಡಿಯೋ ಕಳಿಸಿದ್ರಿ ಅಲ್ವಾ? ಹೌದೌದು. ಆ ಕರೆಕ್ಟ್. ವಿಷಯದಲ್ಲಿ ನೋಡಿ, ಪೊಲೀಸ್ ಅವರು ಎಂತ ಕೆಲಸ ಮಾಡಿದ್ದಾರೆ ಅಂದ್ರೆ, ಅವರು ನರೇಂದ್ರ ಮೋದಿ ಅವರಿಗೆ ಬೈದು ನನ್ನನ್ನು ಹೆದರಿಸಿ ನನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿಸಿದ್ರು. ನಾನೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಅದನ್ನ ಹಂಚಿಲ್ಲ. ಬಿಜೆಪಿ ಅವರಿಗೆ ಯಾರಿಗೆ ಕಾರ್ಯಕರ್ತರಿಗೆ ಬೇಕೋ ಅವರಿಗೆ ಕಳಿಸ್ಕೊಟ್ಟು ಅವ್ರು ಇಮಿಡಿಯೇಟ್ಲಿ ಸುಮೋಟೋ ಕೇಸ್ ಮಾಡ್ತಿದ್ರು, ಅರೆಸ್ಟ್ ಮಾಡಿಸಿದ್ರು. ಇವರು ಪೊಲೀಸ್ ಅವರು ನನ್ನ ಕರ್ಕೊಂಡೋಗಿ ಮೊಬೈಲ್ ಸೀಸ್ ಮಾಡಿದ್ರು ಬೆಂಗಳೂರಿನಲ್ಲಿ. ಆಮೇಲೆ ಇವರು ಬಿಜೆಪಿ ಯುವ ಮೋರ್ಚಾರೆಲ್ಲ ಬಂದು ನನಗೆ ಸ್ಟೇಷನ್ ಬೇಲ್ ಕೊಡ್ಸಿದ್ರು, ಕೊಡ್ಸಿ ಬಿಡಿಸ್ಕೊಂಡ್ರು. ಮೊಬೈಲ್ ಕೊಟ್ಟಿಲ್ಲ. ಇವಾಗ AFI ಮಾಡಿದ್ದಾರೆ ಸರ್ ನನ್ನ ಅದ್ರಲ್ಲಿ. ಏನಾಗಲ್ಲ ಬನ್ನಿ, ನಾವೆಲ್ಲ ಇದ್ದೀವಿ. ಎಷ್ಟು ಬೇಜಾರಾಗುತ್ತೆ ಅಂದ್ರೆ ನನಗೆ, ಆ ಸಮನ್ಸ್ ಬಂದ ಮೇಲೆ ನಾನು ಅದನ್ನ ಬೇರೆಯವರಿಗೆ ಒಬ್ಬರಿಗೆ, ಇವರು ನಮ್ಮ ನಿಮ್ಮ ಆರೋಪ ಏನ್ ಮಾಡಿದ್ದಾರೆ? ಆರೋಪ ಅಂದ್ರೆ ನನ್ನನ್ನು AFI ಮಾಡಿದ್ದಾರೆ. ಅಂದ್ರೆ FIR ಓದಿಲ್ಲ ನಾನು, ಸಮನ್ಸ್ ಕಳಿಸಿದ್ದಾರೆ. ಏನಾಗಿರುತ್ತೆ, ಫಸ್ಟ್ ನಿಮ್ ಮೇಲೆ ಆರೋಪ ಏನಿದೆ ಅಂತ ನೋಡ್ಬೇಕು, ನೀವ್ ಅದಕ್ಕೆ ಹೇಳಿಕೆ ಕೊಡ್ಬೇಕು. ನೀವು ಆರೋಪ ಮಾಡಿದಾರಲ್ಲ ಅವರು, ಲಾಯರ್ ಇಟ್ಟು ನಿಮ್ಮನ್ನೇ ವಿಟ್ನೆಸ್ ಮಾಡ್ಬಿಡ್ಬೋದು. ಅದೇ ನಾನು ಸಮನ್ಸ್ ನೋಡಿ ಅದ್ರಲ್ಲಿ ಒಂದೆರಡು ಸೆಕ್ಷನ್ ಬಗ್ಗೆ ಇದು ಮಾಡಿದಾಗ ಸೆಕ್ಷನ್ ಎಲ್ರಿಗೂ ಅಟ್ರಾಕ್ಟ್ ಆಗಲ್ಲ. ಹೌದಾ? ಈಗ ಏನಾಗುತ್ತೆ, ಸುಮ್ನೆ ಸಿಂಪಲ್ ಆಗಿ ಹೇಳ್ತೀನಿ, ದರ್ಶನ್ ಕೇಸಲ್ಲಿ 302 ಸೆಕ್ಷನ್ ಇದೆ. ಆ 302 17ನೇ ಆರೋಪಿಗೆ ಅಟ್ರಾಕ್ಟ್ ಆಗಲ್ಲ. ಯಾಕೆಂದ್ರೆ 17ನೇ ಆರೋಪಿ ಅವನಿಗೆ ಗೊತ್ತಿರಲ್ಲ, ಕಾರಲ್ಲಿ ಡ್ರಾಪ್ ಮಾಡಿರ್ತಾನೆ, ಹಂಗಾಗಿ ಅಟ್ರಾಕ್ಟ್ ಆಗಲ್ಲ. ಎಲ್ಲರಿಗೂ 302 ಅಟ್ರಾಕ್ಟ್ ಆಗಲ್ಲ. ಅವ್ನ್ ಕ್ರೈಮ್ ಏನು ಅಂತ, ನಿಮ್ಮ ತಪ್ಪೇನು ಅಂತ ಚಾರ್ಜ್ ಶೀಟ್ ಅಲ್ಲಿ ನಿಮ್ ಮೇಲೆ ಒಂದು ಆರೋಪ ಹಾಕಿರ್ತಾರೆ. ಆ FIR ಅಲ್ಲಿ ಇರೋ ಸೆಕ್ಷನ್ಸ್ ನಿಮ್ ಮೇಲೆ ಅಟ್ರಾಕ್ಟ್ ಆಗಿರಲ್ಲ. ನೀವ್ ಅದಕ್ಕೇನು ಇದ್ ಮಾಡ್ಬೇಕು. ಅದಕ್ಕೆ 18ನೇ ತಾರೀಕು ಕೋರ್ಟ್ ಇದೆ ಸರ್. ಅದಕ್ಕೆ ಅಲ್ಲಿ ಹುಡುಗರೆಲ್ಲ ಹೇಳಿ ಇದ್ ಮಾಡಿದ್ರೆ ಅಂತೆ, ಮಡಿಕೇರಿ ಬಂದ್ರೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಫೋನ್ ಮಾಡಿದ್ರಿ. ಈಗ ಸ್ವಲ್ಪ ಸ್ಟಾಪ್ ಆಗಿದೆ. ಒಂದೆಂತೂ ಹೇಳ್ತೀನಿ ಸಾದಿಕ್ರೆ, ನಿಮಗೆ ಆ ರೀತಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಹೇಳಿ, ನಾನು ಇಲ್ಲಿಂದ 100 ಜನ ಹುಡುಗರು ನಾನು ಕಳಿಸ್ಕೊಡ್ತೇನೆ ನಿಮ್ ಜೊತೆಗೆ. ಓಕೆ ಸರ್, ಅಷ್ಟು ಸಾಕು ನನಗೀಗ. ಅವರು ಮಾಜಿ ಇವರು MP ಇದಾರಲ್ಲ, MLA, ಇವರು ಅಪ್ಪಾಚಿ ಸರ್, ಅವರು ಈಗ ಹುಡುಗರು ಕಳಿಸ್ಕೊಡ್ತೀನಿ ಅಂತೆಲ್ಲ ಭರವಸೆ ಕೊಟ್ಟಿದ್ದಾರೆ. ಅಕಸ್ಮಾತ್ ನಿಮಗೆಲ್ಲೂ ನಂಬಿಕೆ ಆಗಿಲ್ಲ, ನಿಮಗೆ ಹುಡುಗರು ಬೇಕು ಅಂದ್ರೆ ನಾನ್ ಕಳಿಸ್ಕೊಡ್ತೇನೆ ಹೇಳಿ. ಸರಿ ಸರ್, ಅಷ್ಟು ಸಾಕು ಸರ್. ಯಾಕಂದ್ರೆ ನನಗೆ ನನ್ನ ಈಗ ಯಾರು ಇಲ್ಲ, ಅದನ್ನ ಚಿಂತೆ ಮಾಡಬೇಡಿ, ನಾನಿದ್ದೀನಿ, ಅದಕ್ಕೆ ಚಿಂತೆ ಮಾಡಬೇಡಿ ಬಿಡಿ. ಸರಿ ಸರ್. ಏನೇ ಇದ್ರು ಫೋನ್ ಮಾಡಿ, ನಂಬರ್ ಸೇವ್ ಮಾಡ್ತೀನಿ. ಸರಿ ಸರ್, ಸೇವ್ ಮಾಡಿ ಸರ್. ಸಾದಿಕ್ ಬೆಳ್ಳಾರೆ. ಓಕೆ.
ನೆಟ್ಟಾರು. ಓಕೆ ಓಕೆ ಸರ್, ಸರಿ, ಥ್ಯಾಂಕ್ ಯು ಸರ್. ಓಕೆ ಓಕೆ ಜೈ ಹಿಂದ್ ಆಯ್ತು, ಜೈ ಹಿಂದ್. ಜೈ ಹಿಂದ್.